ಅಯ್ಯೋ ಹೋಯ್ತಾ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಮ್ಮ ಡೇ ಔಟಿಂಗ್ನ ಸೆಕೆಂಡ್ ಪಾರ್ಟ್ ಆಫ್ ದ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ಪ್ಲೀಸ್ ಲಿಂಕ್ ಇರುತ್ತೆ, ಚೆಕ್ ಮಾಡಿ. ಗುಲ್ಮೋರ್ ಹೂ ನೋಡ್ಬಿಟ್ಟು ವಾವ್ ಅಂತ ಈ ಕಡೆ ಬಾ. ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋಲಿ ಸ್ನೇಹಿತರೆ, ನಾನು ಇಲ್ಲಿಗೆ ಹೇಗೆ ಬರೋದು, ಟಿಕೆಟ್ ಕಾಸ್ಟ್ ಎಷ್ಟು, ಇಲ್ಲಿನ ಬ್ರೇಕ್ಫಾಸ್ಟ್, ಲಂಚ್, ಏನು ಟೈಮಿಂಗ್ಸು, ಫುಡ್ ಹೇಗೆಲ್ಲ ಇರುತ್ತೆ ಅಂದ್ಬಿಟ್ಟು ಶೇರ್ ಮಾಡಿದ್ದೆ. ಸೊ ಇವತ್ತಿನ ವಿಡಿಯೋಲಿ ನಾನು ಗೇಮ್ಸ್ ಬಗ್ಗೆ ಡೀಟೇಲಾಗಿ ತೋರಿಸ್ತೀನಿ. ಅಂದರೆ ನಾವು ಇದ್ದಂಥ ಏರಿಯಾ, ಅಲ್ಲಿ ನಾವು ಎಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವೋ ಅಲ್ಲಿ ಜಸ್ಟ್ ವಾಟರ್ ಗೇಮ್ಸ್ ಇರೋದು. ಸೊ ಡ್ರೈ ಗೇಮ್ಸ್ ಅಂತ ಇದಕ್ಕೆ ಹೇಳೋದು. ಸೊ ಡ್ರೈ ಗೇಮ್ಸಲ್ಲಿ ಏನೆಲ್ಲ ಇದೆ ಅಂತ ಇವತ್ತು ನೀವು ನೋಡ್ಬೋದು. ಮೊದಲಿಗೆ ನಾವು ಬರಬೇಕಾದ್ರೆ ಅಲ್ಲಿ ಆರ್ಚರಿ ಮುಗಿಸ್ಕೊಂಡು ಆಮೇಲೆ ಈ ಕಡೆ ಬಂದಿದ್ದು. ಈ ಏರಿಯಾ ಪಾರ್ಕಿ ನಾವು ಎಂಟ್ರಿ ಮಾಡಿಕೊಡ್ತೀವಲ್ವ, ಅದ್ರ ಪಕ್ಕದ ಏರಿಯಾ ಇದು. ಸೊ ಇಲ್ಲಿ ನಾವು ಮೊದಲಿಗೆ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೀವಿ. ಸಾನು ಬ್ಯಾಡ್ಮಿಂಟನ್ ಕಲಿತಾ ಇದ್ದಾಳಲ್ವ, ಅದಕ್ಕೆ ಅವಳಿಗೆ ಆಡೋದಕ್ಕೆ ತುಂಬಾ ಖುಷಿ. ಸೊ ನಮಗೂ ಅವಳ ಜೊತೆ ಆಡಿದಾಗ ಗೊತ್ತಾಗುತ್ತೆ ಏನೆಲ್ಲ ಕಲಿತಾ ಇದ್ದಾಳೆ, ಹೇಗೆ ಕಲಿತಾ ಇದ್ದಾಳೆ ಅಂಥೇಳಿ ಮೊದಲು ನಾವು ಇದನ್ನು ಆಡ್ತಾ ಇದ್ದೀವಿ. ಕಾಕ್, ಬ್ಯಾಟ್ ಎಲ್ಲನೂ ಅಲ್ಲೇ ಸಿಗುತ್ತೆ. ಅಲ್ಲಿ ಒಂದು ಕೌಂಟರ್ ಇರುತ್ತೆ, ಅಲ್ಲಿ ಇಸ್ಕೊಳ್ಬೋದು ನಾವು. ಬ್ಯಾಡ್ಮಿಂಟನ್ ಅಪ್ಡೇಟ್ ಕೊಡಿ ಅಂತ ಒಬ್ಬರು ಕೇಳಿದರು. ಅಪ್ಡೇಟ್ ಅಂದರೆ ಸ್ನೇಹಿತರೆ, ಅವಳಿಗೆ ಅಲ್ಲಿ ಟೆಕ್ನಿಕ್ಸ್ ಹೇಳ್ಕೊಡ್ತಾ ಇದ್ದಾರೆ. ಮುಂದೆ ಹೇಗೆ ಬರೋದು, ಹಿಂದೆ ಹೇಗೆ ಹೋಗೋದು, ಕಾಕ್ನ ಹೇಗೆ ಹೊಡೆಯೋದು, ನೆಟ್ ಮೇಲ್ಗಡೆ ಹೇಗೆ ಹೊಡೆಯೋದು, ಮುಂದೆ ಹೇಗೆ ಹೊಡೆಯೋದು ಅಂತ ಟೆಕ್ನಿಕಲಿ ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅವಳನ್ನ ಅಷ್ಟೊಂದು ಕಲ್ತಿದ್ದಾಳೆ ಅಂತಿಲ್ಲ, ಬಟ್ ಕಲಿತಾ ಇದ್ದಾಳೆ. ಕರೆಕ್ಟ್ ಆಡ. ನೈಸ್. ಮುಂದೆ ಬರಪ್ಪ. ಎರಡು, ಮೂರು, ಕ್ಲೀನಾಗೆ. ಅಯ್ಯೋ ಹೋಯ್ತಾ, ಹೊರಡೋಯ್ತಾ. ವಾವ್, ಸೂಪರ್. ರಿಯಾಕ್ಷನ್ ನೋಡ್ರಿ ಹೆಂಗ್ ಬರ್ತಿದೆ. ನಿಮ್ ಡ್ಯಾಡಾ ಸಾನು ಸುಮ್ಮನೆ ಆಡ್ಕೊಳ್ಳೋದು, ಟೀಸ್ ಮಾಡೋದು. ಟಾರ್ಗೆಟ್ ಮಾಡು, ಟಾರ್ಗೆಟ್ ಮಾಡು. ಅಲಕ್ ಪಲಕ ಏನಿಲ್ಲ, ಸುಮ್ಮನಿರ್ರಿ. ನಾನು ಆರ್ಚರಿಲಿ ಎಲ್ಲೋ ಹೊಡೆದಿದ್ದೀನಿ, ನೀವು ಹೊಡೆದ್ರಾ? ನೋಡು, 6th, 7. ಅಬ್ಬಾ, ಹಾಕ್ಬಿಟ್ರು. ಬನ್ನಿ. IPL ನೋಡಿ ನೋಡಿ ಕಮೆಂಟ್ಸ್ ಕೊಡ್ತಿದ್ರು, ಇವಾಗ ಮಾತ್ರ ಆಡ್ತಾ ಇದ್ದಾರೆ. ಸಾನು ಟೆನ್ನಿಸ್ ಆಡೋಕೆ ಹೋದ್ಲು. ರಾಜೇಶ್ ಟೆನ್ನಿಸ್ ಬ್ಯಾಟ್ ತುಂಬ ಭಾರ ಇರುತ್ತೆ ಪಾಪ, ಎತ್ತಕ್ಕೂ ಆಗಲ್ಲ ಅಂದರು, ಆದರೂ ಹೋಗಿದ್ದಳು.
ಅದು ಆಡೋದಕ್ಕೆ ಬೇರೆ ಟೆಕ್ನಿಕ್ ಸಾನು, ಪಿಚ್ ಬಿದ್ದ ಮೇಲೆ ಆಡೋದದು. ನೀವು ಡೈರೆಕ್ಟ್ ಬ್ಯಾಡ್ಮಿಂಟನ್ ಥರ ಆಡೋದಲ್ಲ, ಅದು ಪಿಚ್ ಬೀಳುತ್ತೆ ಅವಾಗ ಹೊಡಿಬೇಕು. ಬಾಸ್ಕೆಟ್ಬಾಲ್ ಪ್ಲೇಯರ್ ಆಯ್ತು, ಈಗ ಟೆನ್ನಿಸ್. ಹೊಡಿಯ ಹೊಡಿಯ ಹೊಡಿಯ. ನಾನು ಕ್ರಿಕೆಟಲ್ಲಿ ಸಿಕ್ಸ್ ಹತ್ತುತ್ತಾ ಇದ್ದೀನಲ್ರಿ. ಟಫೆಸ್ಟ್ ಗೇಮ್ ಅಪ್ಪ ಇದು. ಆಡಕ್ಕೆ ಆಗಲ್ಲ ಇದು. ಎಷ್ಟು ಸ್ಟ್ಯಾಮಿನಾ, ಎಷ್ಟು ಸ್ಟ್ರೆಂತು. ಅಯ್ಯೋ ಅದೇ ಅದೇ ಗೇಜ್ ಮಾಡ್ಕೊಂಡು ಹೊಡಿಬೇಕು ಒಂದು ಕೈಲೇನೆ. ಎಲ್ಲ ಸಿಕ್ಸರ. ನೀನು ಕ್ರಿಕೆಟ್ಗೆ ಲಾಯಕ್ ಅನ್ಸುತ್ತೆ ಅಲ್ವಾ? ಹೇ ಸೋನಾ, ನಿನ್ನ ಬ್ಯಾಟ್ ರ್ಯಾಕೆಟಾಗಿ ಹಿಂಗೆ ಎತ್ತತೀಯಾ? ಈಗ ಎತ್ತು ಫ್ಲಾಟಾಗೆ. ಹಾಂ, ಒಳ್ಳೆ ಎಕ್ಸಸೈಸ್ ಆಗುತ್ತಲ್ವಾ? ಮೇಡಮ್ ರೀಲ್ ಮಾಡ್ತವ್ರೆ. ಆಯ್ತಾ? ವೆರಿ ಗುಡ್. ಈಗ ಪೂಲ್ ಟೈಮ್, ವಾಟರ್ ಟೈಮ್. ಎಲ್ಲ ಡ್ರೆಸ್ ಚೇಂಜ್ ಮಾಡಿ ಬಂದಿದ್ದೀವಿ. ಇದು ಲೇಸಿ ಪೂಲ್ ಅಂತೆ. ಟ್ಯೂಬಲ್ಲಿ ಕೂತ್ಕೊಂಡು ಜಸ್ಟ್ ಪುಷ್ ಮಾಡ್ಕೊಂಡು 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 ಹೋಗೋದು. ನೀನು ಕೂರಪ್ಪ. ಹಾಂ, ಎಸ್, ಪುಷ್ ಮಾಡಲಾ? ಹಾಂ, ಡೈರೆಕ್ಷನ್ ಚೇಂಜ್ ಮಾಡ್ಕೊಳ್ಳಿ ನೀವು. ನಡಿ, ನಾನು ಬರ್ತೀನಿ. ನಾನು ತರ್ತೀನಿ, ನಡಿ ಅಪ್ಪಪ್ಪ. ಪುಷ್ ಬಿಡು ಬಿಡು. ಇದು ಲೇಜಿ ಪುಲ್. ಇದು ಲೇಜಿಯಾಗೆ ಹೋಗ್ತಾ ಇರೋದು. ಎಷ್ಟು ಹೋಗ್ಬೇಕಂದ್ರೆ ಅಷ್ಟು ಹೋಗ್ತಾ ಇರೋದು. ಏನಿಲ್ಲ, ಇವಳು ಇದು 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 ಅವಳಿಗೆ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ನೀರಲ್ಲಿ ಇಳಿಬೇಕು, ನೀರಲ್ಲಿ ಇಳಿಬೇಕು. ಆಹಾ. ಸೊ ಮಿಸ್ ಚೈತ್ರ ಅವರೇ, ನಿಮ್ಮ ಪ್ರಥಮ ಎಕ್ಸ್ಪೀರಿಯೆನ್ಸ್ ಹೇಗಿದೆ? ಲೇಜಿ ಪುಲ್ ಎಕ್ಸ್ಪೀರಿಯೆನ್ಸ್. ಇಷ್ಟೊತ್ತು ಬಿಸಿಲಲ್ಲಿ ಬೆಂದು ಏನೇಳ ಬೆವ್ರಿಗೆ ಅನ್ಕೊಬಿಟ್ಟಿದಲ್ವ? ಸಾನು ಹೋಗ್ತಾ ಇದೆ, ಅದಕ್ಕೆ ತಳ್ತಾ ಇದೆ. ಹಾಂ ಹೌದು. ಸೆಲ್ಫಿ ಇನ್ ಲೇಜಿ ಪುಲ್. ಲೇಜಿ ಪುಲ್ ಸೆಲ್ಫಿ. ಊಟಕ್ಕೆ ಬಂದ್ವಿ. ಈಗ ಊಟ 1ರಿಂದ 2:15. ಎಷ್ಟು ಜನ ಇದ್ದಾರೆ, ಕ್ಯೂ ರಶ್ಶು. ಥರ್ಸ್ಡೇ ಬರ್ಬೇಕನ್ಸುತ್ತೆ, ವೀಕ್ಡೇಸ್. ಥರ್ಸ್ಡೇ ವೀಕ್ಡೇ ನೀವು ರಜೆ ಹಾಕಬೇಕು ಅಂತಾನೆ ಅವತ್ತು ಬಂದಿಲ್ಲ. ಬಟ್ ಇಷ್ಟೊಂದು ರಶ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹ್ಞೂ ರೀ, ಇರುತ್ತೆ, ಬಟ್ ಇಷ್ಟೊಂದು. ಮಿನಿಮಮ್ ಸನ 1,000 ಜನ ಇದ್ದಾರೆ ಮಿನಿಮಮ್.
ವೇವ್ ಪೂಲ್. ಸಾನು ಸ್ವಿಮ್ಮಿಂಗ್ ಕಲ್ತಿದ್ದಾಳೆ ಅಂದ್ಬಿಟ್ಟು ಕಾನ್ಫಿಡೆನ್ಸ್ ಆಗಿ ಹೋಗ್ತಾ ಇದ್ದಾಳೆ. ಇಲ್ಲ ಅಂದಿದ್ರೆ ಪಾಪ ನಂತರ ಹಿಂದೆ ಕೂತಿರೋಳು. ಸಾನು ಬಂದಿಲ್ಲ ನಮ್ಮ ಉತ್ತಮ ಹಾಂ ಇನ್ನು ಇಳಿಬಿಡಿ ಹಾಂ ಈ ಕಡೆ ಬಾ. ಇಲ್ಲಿ ಬಾರ, ಇಲ್ಲಿ ನೀರು ಬರ್ತಾ ಇದೆ ನೋಡಿ, ಇಲ್ಲಿ ಜಕ್ಕುಸಿ ಕೂತ್ಕೋ. ನಿನ್ಗೆ ಬರ್ತಾ ಇದೆಯಾ? ಅಲ್ಲಿ ಅಲ್ಲಿದೆ ನೋಡು, ಬಾ. ನಿನಗೆ ಬೇಡಬೇಡ. ಗಟ್ಟಿ ಹಿಡ್ಕೊ, ನಾನು ಹಿಡ್ಕೊತೀನಿ. ಹ್ಞೂ ಮತ್ತೆ ನಿನ್ನ ಬಾಡಿ ಪೇನೆಲ್ಲ ಹೊಟ್ಟೋಗುತ್ತೆ. ಇಲ್ಲಿ ನೋಡು. ಓಕೆ ಸಾನು ಅವಳು ಎಷ್ಟೊತ್ತಲ್ಲಿ ಆಟಾಡ್ತಾಳೆ ಅಂದರೆ ಇಲ್ಲಿರೋರೆಲ್ಲರೂ ಹೋಗಿ ಸಾಕು ಮುಗೀತು ಕ್ಲೋಸ್ ಆಯಿತು ಅನ್ಬೇಕು, ಅಲ್ಲಿ ತನಕ ಸಾನು ಹೊರಗಡೆ ಬರೋಲ್ಲ. ನಾನೀಗ ಡ್ರೆಸ್ ಚೇಂಜ್ ಮಾಡಿ ಬಂದೆ. ಏನಂತಾರೆ ಕ್ಯೂ ಅಲ್ಲಿ ನಿಂತ್ಕೊಂಡು 10-15 ಮಿನಿಟ್ಸ್ ವೇಟ್ ಮಾಡಿದ್ಮೇಲೆ ಜಸ್ಟ್ ಒಂದು ಸಿಕ್ತು ಅಷ್ಟೇ. ಅಲ್ಲಿ ಸ್ನಾನನೂ ಮಾಡೋಕ್ಕಾಗಲಿಲ್ಲ, ಹಾಗೆ ಚಿಡ್ಚಿಟ್ಟು. ಹಾಗೆ ಕ್ಲೀನಿಂಗ್ ಶುರು ಆಗ್ತಾ ಇದೆ ನೋಡಿ. ಎಲ್ಲ ಒಂದು ಕಡೆ ಇಟ್ಕೊಳ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತು 5 ಗಂಟೆ 5:15ಗೆಲ್ಲ ಕ್ಲೋಸ್ ಆಗುತ್ತೆ. ಹೊರಡ್ಬೇಕು ನಾವು 5:15ಗೆ. ಬಟ್ ನಮ್ಮ ಸಹನು ಅವರು ಬರ್ತಾನೇ ಇಲ್ಲ. ಮೊದಲು ಅವಳು ನೀರಂದರೆ ಹೋಗ್ತಾ ಇರಲಿಲ್ಲ,
ಭಯ ಪಟ್ಕೊಳ್ತಾ ಇದ್ಲು. ಈಗ ಹೇಗೋ ಸ್ವಲ್ಪ ಧೈರ್ಯ ಬಂದಿದೆ. ದೊಡ್ಡ ಪೂಲ್ ಅಂದರೆ ಎದುರುಗೊತ್ತಾಳೆ ಈಗಲೂ, ಬಟ್ ಡೀಪ್ ಇಲ್ಲ ಮಮ್ಮ ಅಂದ್ಕೊಂಡು ಹೋಗ್ತಾ ಇದ್ದಾಳೆ. ಅಲ್ಲಿದ್ದಾಳೆ ಫುಲ್ ಮುಂದೆ. ನಾನು ಅಷ್ಟು ಮುಂದೆ ಹೋಗಲಿಲ್ಲ, ಯಾಕಂದರೆ ನನಗೂ ಸ್ವಿಮ್ಮಿಂಗ್ ಬರಲ್ಲ, ನನಗೂ ಹೆದರಿಕೆ. ಅವ್ರ ಅಪ್ಪನ ಜೊತೆ ಹೋಗಿದ್ದಾಳೆ ನೋಡಿ, ಅಲ್ಲಿ ತನಕ ಹೋಗಿದ್ದಾಳೆ. ಹೊರಗಡೆ ಬರ್ತಾ ಇದ್ದಾರೆ. ಅದೇನು ಬೇರೆ ಕಡೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದಾರೋ ಅಥವಾ ಚೇಂಜ್ ಮಾಡ್ಕೊಂಡು ಹೊರಡೋಣ ಅಂತ ಬರ್ತಾವ್ರೋ ಗೊತ್ತಿಲ್ಲ. ಆಗಲೇ ಸಾನುಗೆ ಹೊರಡೋಣ ಸಾನು ಇಲ್ಲಿಂದ ಅಂದರೆ ಒಂದು ಪೂಲಿಂದ ಹೊರಡೋಣವಾ ಅಂದ ತಕ್ಷಣ ಹೊರಡೋಣವಾ ಬೇರೆ ಪೂಲಿಗೆ ತಾನೇ, ಮನೆಗಲ್ಲ ಅಲ್ವಾ ಅಂತ ಕೇಳ್ತಿದ್ದಾಳೆ. ಓ ಡೈ ಜಾರ್ ಬಿದ್ದಂಗಿತ್ತು. ಬಾ ಸಾನು ಹೋಗೋಣ. ನೋಡ್ರಿ ಹೆಂಗ್ ಬರ್ತಾ ಇದ್ದಾಳೆ ಬಾ ಅಂದ ತಕ್ಷಣ. ನೋಡ್ರಿ ಓದ್ಲು ಇನ್ನ. ಆಹಾ ನಮ್ಮ ಸಾನಿಗೆ ಹಿಂಗೆ ನೋಡೋದಕ್ಕೆ ಖುಷಿ ಕಣಪ್ಪ. ಎಷ್ಟು ಹೆದರ್ಕೊಳ್ತಾ ಇದ್ಲು, ಈಗ ಅಷ್ಟೇ ನೀರಲ್ಲಿ ಖುಷಿ ಪಡ್ತಾಳೆ. ಶಿಳ್ಳೆ ಊದಿ ಕರಿತಾ ಇದ್ದಾರೆ, ಬನ್ನಿ ಹೊರಗಡೆ ಅಂದ್ಬಿಟ್ಟು. ಬರ್ತಾನೇ ಇಲ್ಲ ಇವರು. ಅಲ್ಲಿ ನೋಡಿ ಬನ್ನಿ ಅಂತಾರೆ, ಇವರು ಇನ್ನು ಅಲ್ಲಲ್ಲೇ ಇದ್ದಾರೆ. ಎಲ್ಲ ಸಣ್ಣ ಮಕ್ಕಳಿರೋರ ಕಡೆ ಇರೋರೇ ಇರೋದಿಲ್ಲ, ಬಾಕಿಯವರೆಲ್ಲ ಖಾಲಿ ಹಾಕ್ಬಿಟ್ಟಿದ್ದಾರೆ. ಎಷ್ಟು ಜನ ಇದ್ದರು ಬೆಳಿಗ್ಗೆ, ಅದರಲ್ಲಿ ಒಂದು 10-20% ಇರಬೇಕೇನೋ ಈಗ ಅಷ್ಟೇ. ಅಲ್ಲಿ ಏನು ಡ್ರೆಸ್ ಚೇಂಜ್ ಮಾಡೋಕ್ಕೆ ಕ್ಯೂ ಇತ್ತು ಆಗಲೇ, ಈಗ ಖಾಲಿ ಇರುತ್ತೆ. ಬಾ ಸಾನು. ನೋಡಿ ಇವಾಗ ಸ್ವಿಮ್ ಮಾಡ್ತಾವಳೆ. ನೋಡಿ ಮಕ್ಕಳು ಇವಾಗ ಇನ್ನೂ ಹೋಗ್ತಾರೆ. ಬನ್ನಿ ಮೇಡಮ್. ಬರಲ್ಲ, ನಾವು ಮಾತ್ರ ಬರಲ್ಲ. ಊಟ ಸ್ನೇಹಿತರೆ ನನಗೆ ಅಷ್ಟೊಂದೇನು ತುಂಬ ಚೆನ್ನಾಗಿದೆ ಅನ್ನಿಸ್ಲಿಲ್ಲ. ಹೇಗೆ ಬಾಯಿ ಕೆಟ್ಟೋಯ್ತು ಅಂದರೆ ಚಿಕನ್ ಸಾರು ಆ್ಯಂಡ್ ಫಿಶ್ ತಿಂದು ಸಲಾಡ್ ತಿಂದಿದ್ದೀನಿ, ಸ್ಪ್ರೌಟ್ಸ್ ತಿಂದಿದ್ದೀನಿ ಲಾಸ್ಟಲ್ಲಿ, ಹೊಟ್ಟೆ ತುಂಬಿಲ್ಲ ಅಂಥೇಳಿ. ಸೊ ಮೊದಲೆಲ್ಲ ತುಂಬ ಚೆನ್ನಾಗಿತ್ತಂತೆ, ಈಗ ಸ್ವಲ್ಪ ಡಿಟೀರಿಯೋರೇಟ್ ಆಗಿದೆ ಕಣೋ ಅಂತ ಇದ್ದರು. ರಾಜೇಶ್ ತುಂಬ ಚೆನ್ನಾಗಿದೆ, ಹೋಗಬೇಕು ಅಂತಲೇ ಇದ್ದರು. ಆದರೆ ಈಗ ತುಂಬ ಫೆಸಿಲಿಟೀಸು ಕಡಿಮೆ ಆಗಿದೆ ಅಂತೆ. ಮೊದಲು ಅದೆಲ್ಲನೂ ಫ್ರೀ ಇತ್ತು, ಏನೇನು ಪೇಯ್ಡ್ ಇದೆಯೋ ಎಲ್ಲ ಫ್ರೀ ಇತ್ತು. ಎಲ್ಲರಿಗೂ ಟವಲ್ ಪ್ರೊವೈಡ್ ಮಾಡ್ತಿದ್ರು. ಕ್ಲೆನ್ಲಿನೆಸ್ಸು ಅಷ್ಟೊಂದೇನಿಲ್ಲ ನನ್ನ ಪ್ರಕಾರ. ಅಲ್ಲಿ ಚೇಂಜಿಂಗ್ ರೂಮಲ್ಲಿ ಅಷ್ಟೊಂದು ಚೇಂಜಿಂಗ್ ರೂಮ್ಸ್ ಇಲ್ಲ, ಶವರ್ ಇಲ್ಲ. ಸ್ವಲ್ಪ ಅವಾಗವಾಗ ಕ್ಲೀನ್ ಮಾಡಬೇಕಿತ್ತು, ಅದೂ ಇಲ್ಲ. ಓಕೆ, ಒನ್ ಟೈಮ್ ಬಂದಿಲ್ಲ ಅಂತ ಬರಬೇಕಷ್ಟೆ. ವಾಟ್ರ್ ಗೇಮ್ ಆಯಿತು, ಈಗ ಮತ್ತೆ ಟ್ರಾಂಪೋಲಿನ್ಗೆ ಹೋಗಿದ್ದಾಳೆ. ನನಗೆ ಸುಸ್ತಾಯ್ತಪ್ಪ, ನಾನು ಇಲ್ಲೇ ಕುತ್ಕೊಂಡ್ಬಿಟ್ಟಿದ್ದೀನಿ. ಒಂಥರ ಒಂದು ದಿನ ಫುಲ್ ಏನು ಕೆಲಸ ಮಾಡದೆ ತಿರ್ಗಾಡ್ಕೊಂಡು ಓಡಾಡಿಕೊಂಡು ಫನ್ ಮಾಡಿಕೊಂಡು ಕಳೆದಿದ್ದೀವಿ. ನಾಳೆ ಮತ್ತೆ ಅದೇ ರುಟೀನ್ ಶುರು. ದಿನ ಹಿಂಗೆ ಇರಬಾರ್ದ ಅನಿಸುತ್ತೆ. ಚೆನ್ನಾಗಿರುತ್ತಲ್ವ, ಫುಲ್ ಆಟ ಮಜಾ. ಆರಾಮಿಲ್ಲ, ಸ್ವಲ್ಪ ಬಾಡಿ ಪೇನ್ ಆಗುತ್ತೆ ಇಲ್ಲಿಂದ ಹೋದ ತಕ್ಷಣ ಇನ್ನು ಸ್ನಾನ ಮಾಡಬೇಕು. ಒಂಥರ ವೈಟಿಶ್ ಕಾಣ್ತಾ ಇದೆ. ಇಲ್ಲೂ ಜಾಸ್ತಿ ಕ್ಲೋರಿನ್ ಹಾಕಿರ್ತಾರೆ ಅನಿಸುತ್ತೆ. ಸಾನು ಇಲ್ಲಿ ಕ್ಯಾಪ್ ಹಾಕಿದ್ಲು, ಹೆಡ್ ಕ್ಯಾಪ್. ಇಷ್ಟು ಮಾತ್ರ ಫೇರ್ ಕಾಣುತ್ತೆ, ಇಷ್ಟು ಡಾರ್ಕ್ ಕಾಣ್ತಾ ಇದೆ. ಸೊ ಮನೆಗೆ ಹೋದ್ಮೇಲೆ ಸ್ನಾನ ಮಾಡಿ, ಅಡುಗೆ ಮಾಡಿ, ಊಟ ಮಾಡಿ ಮಲ್ಕೊಳ್ಳಿ.